ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ದಯಮಾಡಿ ಯಾರೆಲ್ಲ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಮಾಡ್ಕೊಂಡಿಲ್ವೋ ದಯಮಾಡಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾಕಷ್ಟು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸು ಮತ್ತು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ TET ಮತ್ತು GPT ಕ್ವಶನ್ ಪೇಪರ್ ಲಿಂಕ್ಸ್ ಇದೆ. ನೀವು ಕ್ಲಿಕ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ನೋಡ್ಬೋದು. ಸೊ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಮೆಂಬರ್ಶಿಪ್ ಮಾಡೋದನ್ನ ಮರಿಬೇಡಿ. ಸೊ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದು ವೀಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ನಿಮ್ಮೆಲ್ಲ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಕ್ಕಂಥ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಎಕ್ಸ್ಕ್ಲೂಸಿವ್ ಪರ್ಕ್ಸ್ ಎಲ್ಲ ಇರ್ತಿದೆ, ಎಲ್ಲ ಆಫರ್ಸ್ ಇರುತ್ತೆ. ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಅದು ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಅವೈಲೇಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ವಿಚಾರಕ್ಕೆ ಬರೋಣ. ಈಗ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಯಮಾಡಿ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಪ್ರಯತ್ನ ಮಾಡಿ. ಏಕೆಂದರೆ ನಾನು ಎಲ್ಲ ವಿಭಾಗದ ಒಂದು ಜಾಬ್ಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿನೇ ಎಜುಕೇಷನ್ ಫೋರಮ್ ಅಂತಕ್ಕಂಥ ಟೈಟ್ಲ್ ಇಟ್ಟಿರುವಂಥದ್ದು. ಸೊ ಲೆಟ್ಸ್ ಸಿ ಒಂದು ಕಡೆಯಿಂದ ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಯಾವ ಡಿಪಾರ್ಟ್ಮೆಂಟ್ ಅಂದರೆ ದಟ್ ಈಸ್ KPCL ಅಂತಂದ್ಬಿಟ್ಟು, KPCL ರಿಕ್ರೂಟ್ಮೆಂಟ್ 2026 ಅಂತ ಇದೆ. ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ನೇಮಕಾತಿ. ಸುಮಾರು 65,000 ರು ಮಾಸಿಕ ಗೌರವಧನ ಅಂತ ಇದೆ. ಎವ್ರಿ ಮಂತ್ ಪೇ ಸ್ಕೇಲ್ ಬಂದು 65,000 ತನಕ ಇಲ್ಲಿದೆ. ಇಲ್ಲಿ ಸ್ಯಾಲ್ರಿ ಅಂದರೆ ಗೌರವಧನ, ಇದು ಪರ್ಮನೆಂಟ್ ಜಾಬ್ ಅಲ್ಲ. ನೋಡೋಣ ಇದಕ್ಕೆ ಸಂಬಂಧಪಟ್ಟ ಏನಿದೆ ಅಂತ ಅಂದ್ಬಿಟ್ಟು, ಯಾವ ರೀತಿಯಾಗಿ ನಿಮಗೆ ಇದು ನೇಮಕಾತಿ ಪ್ರಕ್ರಿಯೆ ಇರುತ್ತೆ. ಕಾನೂನು ಪದವಿ ಮುಗಿಸಿ ಯಾರೆಲ್ಲ ಜಾಬನ್ನು ಸರ್ಚ್ ಮಾಡ್ತಾಯಿದ್ದಾರೆ ಆ ಒಂದು ಅಭ್ಯರ್ಥಿಗಳಿಗೆ ಸುವರ್ಣಾವಕಾಶ ಇದು. ಕರ್ನಾಟಕ ಸರ್ಕಾರದ ಸ್ವಾಮ್ಯದ ಪ್ರಮುಖ ಉದ್ಯಮವಾದಂಥ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ದಟ್ ಈಸ್ KPCL ಅಂತಿರೋದನ್ನು ಅಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಗೆ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಮಾಡಿದರೆ, ನಿಗಮದ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಆ ಒಂದು ನಿಗಮದ ಅಲ್ಲಿ ಬರ್ತಕ್ಕಂಥ ಲೀಗಲ್ ಸಬ್ಜೆಕ್ಟ್ ಅಂತ ಏನು ಬರುತ್ತೆ ಅದಕ್ಕೆ ಪೂರಕವಾಗಿ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ 2 ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಾಗ್ತಾ ಇದೆ. ಹಾಗಾಗಿನೇ ಅಷ್ಟು ಪ್ರಮಾಣದಲ್ಲಿ ಪೇ ಸ್ಕೇಲನ್ನು ಅವ್ರು ಅಲಾಟ್ ಮಾಡಿರುವಂಥದ್ದು. ಎವ್ರಿ ಮಂತು 65,000 ಅದು ಮಾಸಿಕ ಗೌರವಧನದ ರೂಪದಲ್ಲಿ ಮುಂದುವರೆದಂತೆ. ಹಾಗಾಗಿ ಯಾರಿಗೆಲ್ಲ ಇದೊಂದು ಜಾಬ್ ಅಪ್ಲಿಕೇಬಲ್ ಆಗುತ್ತೋ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ನಿಗದಿಪಡಿಸಿದಂಥ ಕೊನೆಯ ದಿನಾಂಕ ಜೂನ್ 22 ಸಂಜೆ 5:30 ಒಳಗೆ ಇಮೇಲ್ ಮುಖಾಂತರವಾಗಿ ಅರ್ಜಿಯನ್ನು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದರೆ. ಸೊ ಥ್ರೂ ಇಮೇಲ್ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ. ಜೂನ್ 22 ಸಂಜೆ 5:30 ಇನ್ನೂ ಟೈಮ್ ಇದೆ. ಸೊ ಯಾವ್ಯಾವ ಹುದ್ದೆಗಳಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇಲ್ಲಿ. ಸೊ ಒಟ್ಟು ಹುದ್ದೆಗಳು 2, ಏಕೆಂದರೆ ಇದು ಐ ಥಿಂಕ್ ತುಂಬ ರೆಪ್ಯೂಟೆಡ್ ಆಫೀಸರ್ಸ್ ಹುದ್ದೆ ಅಂತ ಅನಿಸುತ್ತೆ. ಹಾಗಾಗಿ ಅಷ್ಟು ಪೇ ಸ್ಕೇಲ್ ಇರುತ್ತೆ. ವೇಕೆನ್ಸಿ ಡೀಟೇಲ್ಸ್ ಅಂತ ಇದೆ. ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ KPTCL. ಹುದ್ದೆ ಹೆಸರು ಸಹಾಯಕ ಕಾನೂನು ಅಧಿಕಾರಿ ಅಂತ, ಅಸಿಸ್ಟೆಂಟ್ ಲಾ ಆಫೀಸರ್. ನಂಬರ್ ಆಫ್ ಪೋಸ್ಟು ದಟ್ ಈಸ್ 2 ಇರುವಂಥದ್ದು. ಉದ್ಯೋಗ ಸ್ಥಳ ಅದರ ಮೇಯ್ನ್ ಬ್ರಾಂಚ್ ಇರುವಂಥದ್ದು, ಮೇಯ್ನ್ ಆಫೀಸ್ ಇರುವಂಥದ್ದು ಬೆಂಗಳೂರಲ್ಲಿ. ನೇಮಕಾತಿ ವಿಧಾನ ದಟ್ ಈಸ್ ಕಾಂಟ್ರಾಕ್ಟ್ ಬೇಸಿಸ್, ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಟರ್ಮ್ ಹೇಳಿಲ್ಲ ಅವರು ಎಲ್ಲಿವರೆಗೆ ಅಂತಂದ್ಬಿಟ್ಟು. ಸೊ ನೆಕ್ಸ್ಟು ಇನ್ನು ಇದಕ್ಕೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತಂದ್ಬಿಟ್ಟು, ಈ ಕಾನೂನು ಸಹಾಯಕ ಅಧಿಕಾರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಈ ಕೆಳಗಿನ ನಿಗದಿತ ಅರ್ಹತೆಯನ್ನು ಹೊಂದಿರಲೇಬೇಕು ಅಂತ ಹೇಳಿದ್ದಾರೆ. ಸೊ ದ ವೆರಿ ಫಸ್ಟ್ ಕ್ವಾಲಿಫಿಕೇಷನ್ ಈಸ್ ಅಂಗೀಕೃತ ವಿಶ್ವವಿದ್ಯಾಲಯದಿಂದ 3 ಅಥವಾ 5 ವರ್ಷಗಳ ಕಾನೂನು ಪದವಿ, ಡಿಗ್ರಿ ಇನ್ ಲಾ, ಸುಮಾರು 3 ರಿಂದ 5 ವರ್ಷಗಳ ಕಾನೂನು ಪದವಿಯನ್ನು ಅವ್ರು ಪಡೆದಿರಬೇಕಾಗುತ್ತೆ. ಸೊ ನೆಕ್ಸ್ಟು ಕಾನೂನು ಪದವಿಯಲ್ಲಿ ಒಟ್ಟು ಸರಾಸರಿ ಕನಿಷ್ಠ 40% ಅಂಕವನ್ನು ಅವ್ರು ಗಳಿಸಿರಲೇಬೇಕಾಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿರಬೇಕು, ನೋಂದಣಿ ಮಾಡಿರ್ತಕ್ಕಂಥ ಪ್ರಮಾಣ ಪತ್ರ ಜೊತೆಗೆ ಮೂಲ ಗುರುತಿನ ಕಾರ್ಡನ್ನು ಹೊಂದಿರಬೇಕು. ಇಷ್ಟೆಲ್ಲ ಇಲ್ಲದೇ ನಿಮಗೆ ಅವರು ಎವ್ರಿ ಮಂತು ಪೇ ಸ್ಕೇಲ್ ಬಂದು 65,000 ಅಲಾಟ್ ಮಾಡಿಲ್ಲ ಇಲ್ಲಿ. ಇನ್ನು ಪ್ರಯಾರಿಟಿ ಅಂತ ಹೇಳಿದ್ದಾರೆ. ಸೊ ಯಾರಿಗೆ ಇದು ಫಸ್ಟ್ ಪ್ರಯಾರಿಟಿ ಹೋಗುತ್ತೆ ಇದು ಅದನ್ನು ಹೇಳ್ಬಿಡ್ತೀನಿ ನಾನು. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಾಧೀಕರಣ ದಟ್ ಈಸ್ KSAT ಅಂತಾರೆ ಅದನ್ನು, ಹಾಗೂ ಉನ್ನತ ನ್ಯಾಯಾಲಯದಲ್ಲಿ ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ವೃತ್ತಿಯಲ್ಲಿ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ, ಮತ್ತು ಈ ಆಂಗ್ಲ ಭಾಷೆಯ ಕಂಪ್ಯೂಟರ್ ಹಾಗೂ ಬೆರಳಚ್ಚು ಅನುಭವವುಳ್ಳವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು. ಸೊ ಈ ಒಂದು ಐ ಥಿಂಕ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವರಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡ್ತೀವಿ ಅಂತ ಹೇಳಿದರೆ. ಇನ್ನು ಇಷ್ಟೆಲ್ಲ ಆದಮೇಲೆ ಸೊ ಏಜ್ ಏನು ಬೇಕು ಅಂತ ನಿಮಗೆ ಅದಕ್ಕೆ ಸಂಬಂಧಪಟ್ಟಾಗ ಹೇಳ್ತೀನಿ. ಈಗ ಕನಿಷ್ಠ ವಯಸ್ಸು 28 ವರ್ಷ ಅಂತ ಹೇಳಿದರೆ ದಟ್ ಮಿನಿಮಮ್ ಏಜ್ ಇದು. ಇನ್ನು ಮ್ಯಾಕ್ಸಿಮಮ್ ಏಜ್ ಬಂದು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಗರಿಷ್ಠ ವಯಸ್ಸು 56 ವರ್ಷಗಳು. ಆ್ಯಂಡ್ ಇಲ್ಲಿ ವೇತನ ಮತ್ತು ಇತರೆ ಸೌಲಭ್ಯಗಳ ಬಗ್ಗೆ ಅವರು ಡೀಟೇಲಾಗಿ ಎಲ್ಲವನ್ನು ಹೇಳಿದ್ದಾರೆ. ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸುಮಾರು 65,000 ತನಕ ಸಂಬಳ ಇರುತ್ತೆ. ಸ್ಥಿರ ಮಾಸಿಕ ಸಂಭಾವನೆ ನೀಡಲಾಗುವುದು. ನಿಯಮಾವಳಿಗಳ ಪ್ರಕಾರ ಆದಾಯ ತೆರಿಗೆ ಕಡಿತಕ್ಕೆ ಒಳಪಟ್ಟಿರುತ್ತದೆ. ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ಸ್ ಇದ್ದೇ ಇರ್ತಿದೆ. ಆಮೇಲೆ ಸೊ ಇದಕ್ಕದೇ ಕರ್ತವ್ಯ ನಿರ್ವಹಣೆಗೆ ಅಗತ್ಯವಿರತಕ್ಕಂಥ ಪ್ರಯಾಣಗಳಿಗೆ ನಿಯಮಾನುಸಾರ TA ಮತ್ತು DA ಸೌಲಭ್ಯ ಒದಗಿಸಲಾಗುವುದು. ಸೊ ಈ ಕರ್ತವ್ಯ ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಬೇಕಾಗಿರುತ್ತೆ, ಅದಕ್ಕೆಲ್ಲ ಸೊ ಆ ನಿಗಮ ಮಂಡಳಿಗಳೇ ಅವರಿಗೆ TA ಮತ್ತು DAವನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು
ದ ಸೆಲೆಕ್ಷನ್ ಮೋಡ್ ಹೇಗೆ ಅಂತ, ಆಯ್ಕೆ ವಿಧಾನ ಮತ್ತು ಗುತ್ತಿಗೆ ಅವಧಿ ನೋಡಿ ಎಲ್ಲಿವರೆಗೆ ಅಂತ. ಅಭ್ಯರ್ಥಿಗಳನ್ನು ನೇರ ಸಂದರ್ಶನ ನಡೆಸ್ತಕ್ಕಂಥ ಮೂಲಕ ಆಯ್ಕೆ ಮಾಡಲಾಗುವುದು. ಇದಕ್ಕೆ ಯಾವುದೇ ಥರದ ರಿಟರ್ನ್ ಎಕ್ಸಾಮಿನೇಷನ್ ಇರಲ್ಲ ಅಂತ ಅನಿಸುತ್ತೆ. ಸೊ ಡೈರೆಕ್ಟ್ ಇಂಟರ್ವ್ಯೂ, ದಟ್ ಈಸ್ ನೇರ ಸಂದರ್ಶನ. ಈ ಗುತ್ತಿಗೆ ನೇಮಕಾತಿಯು ಗರಿಷ್ಠ 2 ವರ್ಷಗಳ ಅವಧಿಯಾಗಿದ್ದರೂ ಪ್ರಸ್ತುತ ಆರಂಭದಲ್ಲಿ 6 ತಿಂಗಳ ಅವಧಿಗೆ ಸೀಮಿತವಾಗಿರುತ್ತೆ ಅಂತ. ಅಂದರೆ ಈ ಟರ್ಮ್ ಏನು ಬರುತ್ತೆ, ಇದು ಗುತ್ತಿಗೆ ಅವಧಿ 2 ವರ್ಷ ಇರುತ್ತೆ, ಬಟ್ ಪ್ರೆಸೆಂಟು 6 ತಿಂಗಳವರೆಗೆ ಈ ಅವಧಿ ಸೀಮಿತವಾಗಿರುತ್ತೆ ಅಂತ ಹೇಳಿರ್ತಾರೆ. ಸೊ ಹೇಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ, ಅಭ್ಯರ್ಥಿಗಳ ಒಂದು ಕಾರ್ಯಕ್ಷಮತೆ ಇನ್ ಕೇಸ್ ಸ್ಯಾಟಿಸ್ಫ್ಯಾಕ್ಟರಿ ಆದರೆ ಅವರಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಅವಧಿಯನ್ನು ವಿಸ್ತರಿಸಲಾಗುವುದು. ಇಡೀ ಟರ್ಮ್ ಬಂದು ಗುತ್ತಿಗೆ ಆದರೆ 2 ವರ್ಷ ಇರ್ತಿದೆ, ಅದನ್ನು 6 ವರ್ಷಗಳ ಅವಧಿಗೆ ಎಲ್ಲವನ್ನು ನೋಡ್ತಾರೆ. ಅವನ ಒಂದು ಎಬಿಲಿಟಿ ಹೇಗಿರುತ್ತೆ, ಕೆಪಾಸಿಟಿ ಏನು, ಆ ಕಾರ್ಯಕ್ಷಮತೆ ಹೇಗಿರುತ್ತೆ ಅಭ್ಯರ್ಥಿದು, ಅದೆಲ್ಲವೂ ಸ್ಯಾಟಿಸ್ಫ್ಯಾಕ್ಟರಿ ಆದರೆ ಅವನ ಟರ್ಮನ್ನು ಮತ್ತೆ ಅಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಅಪ್ಲಿಕೇಶನ್ ಮೋಡ್, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ನಾನು ಆವಾಗಲೇ ಹೇಳಿದೆ ನಿಮಗೆ ಆರಂಭದಲ್ಲಿ, ಇಮೇಲ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಅಂದ್ಬಿಟ್ಟು. ಸೊ ಅಭ್ಯರ್ಥಿಗಳು ಮೊದಲು KPTCL ಅಧಿಕೃತ ವೆಬ್ಸೈಟ್, ದಯಮಾಡಿ ನೀವು ಬ್ರೌಸರಲ್ಲಿ ಬ್ರೌಸ್ ಮಾಡ್ಬೋದು ನೋಡಿ, ಇದೆಯಲ್ಲಿ kpcl.karnataka.gov.in ಈ ಒಂದು ವೆಬ್ಸೈಟ್ ಲಿಂಕನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, kpcl.karnataka.gov.in. ಸೊ ಅಲ್ಲಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಬೇಕು. ಅದು ನೀವು ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮಾಡಿಕೊಂಡು ಅಲ್ಲೇನು ವಿವರಗಳಿದೆ ಎಲ್ಲವನ್ನು ಭರ್ತಿ ಮಾಡಬೇಕಾಗುತ್ತೆ. ಭರ್ತಿ ಮಾಡಿದ ನಂತರದಲ್ಲಿ ಅರ್ಜಿಯ ನಮೂನೆಯೊಂದಿಗೆ ನಾನೇನು ಹೇಳಿದೆ ನಿಮಗೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದ್ನಲ್ಲ ಆವಾಗಲೇ, ಆಯಿತಾ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಪಡೆದಿರಬೇಕು ಅಂತ ಅಂದ್ಬಿಟ್ಟು. ಸೊ ಅದರ ವಿದ್ಯಾರ್ಹತೆ, ವಯಸ್ಸು ಮತ್ತು ಅನುಭವಕ್ಕೆ ಸಂಬಂಧಪಟ್ಟ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕು. ಏನೇನು ಎಜುಕೇಷನ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರ್ತಿದೋ ಈ ಒಂದು ಹುದ್ದೆಗೆ ಪೂರಕವಾಗಿದ್ದು ಆ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಆ ಮೇಲ್ ಐಡಿಗೆ ಏನು ಮಾಡಬೇಕಾಗುತ್ತೆ, ನೀವು ಮೇಲ್ ಮಾಡಬೇಕಾಗುತ್ತೆ. ಸೊ ಇಮೇಲ್ ಐಡಿ ಕೊಡಿದ್ರಲ್ಲಿ KPCL contract app@gmail.com ಅಂತಿದೆಯಲ್ಲ, ಸೊ ಇದಕ್ಕೆ ಏನು ಮಾಡಬೇಕು, ನಿಮ್ಮ ಡಾಕ್ಯುಮೆಂಟ್ಸನ್ನು ಮೇಲ್ ಮಾಡಬೇಕು. ಬೇಕಾದ್ರೆ ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಿಗದಿತ ದಿನಾಂಕ ಮತ್ತು ಸಮಯದ ನಂತರ ಬರ್ತಕ್ಕಂಥ ಇಮೇಲ್ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದರೆ. ಇನ್ನು ಇಂಟರ್ವ್ಯೂವಿಗೆ ಅಟೆಂಡ್ ಆಗಬೇಕು ಅಂತಂದಾಗ ಎಲ್ಲ ಮೂಲ ದಾಖಲೆಗಳು, ನೀವು ಇಮೇಲ್ಗೆ ಏನು ಸ್ಕ್ಯಾನ್ ಮಾಡಿ ಮೇಲ್ ಮಾಡಿರ್ತೀರೋ ಸ್ಕ್ಯಾನ್ ಮಾಡಿ ಮೇಲ್ ಮಾಡಿದಂಥ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತರಬೇಕಾಗುತ್ತೆ. ಜೊತೆಗೆ ಸ್ವಯಂ ದೃಢೀಕೃತ, ದಟ್ ಈಸ್ ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳ್ತಾರೆ, ಅದನ್ನು ನೀವೇ ಸಿಗ್ನೇಚರ್ ಮಾಡಿರಬೇಕು ಕೆಲವೊಂದು ಜೆರಾಕ್ಸ್ ಪ್ರತಿಗಳಿಗೆ. ಸೊ ಜೆರಾಕ್ಸ್ ಪ್ರತಿಗಳನ್ನು ತರಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಈಗ ಏನು ಹೇಳಿದೆ ಎಲ್ಲವೂ ಕೂಡ ಅಲ್ಲ, ಆಲ್ಮೋಸ್ಟು ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸು ಅಲ್ಲಿ ಪ್ರೊವೈಡ್ ಆಗಿರುತ್ತೆ. ಹಾಗಾಗಿ 2 ಪೋಸ್ಟ್ ಇದೆ ಅಂತ ಅಂದ್ಬಿಟ್ಟು ಇದು ತುಂಬ ಜನ ಅವರಿಗೆ ಇಂಟ್ರೆಸ್ಟ್ ಇದ್ದರೆ, ಅವ್ರ ಕ್ವಾಲಿಫಿಕೇಷನ್ ಮ್ಯಾಚ್ ಆದರೆ, ಅದು 1 ಪೋಸ್ಟ್ ಇದ್ದರೂ ಅವರು ಪ್ರಾಮಾಣಿಕವಾಗಿ ತಮ್ಮ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಒಂದಷ್ಟು ಜನರಿಗಾದರೂ ಇದೊಂದು ಇನ್ಫಾರ್ಮೇಷನ್ನು ಹೋಗಲಿ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಾನು ಈ ಒಂದು ವಿಡಿಯೋನ ಮಾಡಿದೆ. ಸೊ ಯಾರಿಗೆ ಆಸಕ್ತಿ ದಯಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.